ಈ ಸತ್ತ ಹೆಣ ಮನೆ ಕಾಯ್ದೈತೆ ನೋಡಿ, ದೊಡ್ಡ ಕರ್ಮ ನಮ್ದಂತೂ. ಹ್ಞೂ ರೀ ಮಲ್ಲಪ್ಪನಾರ, ನಮ್ದು ಇಡೀ ಜೀವನ ಬರೀ ಇಂಥ ಮನೆ ಕಾಯೋದ್ರಾಗ ಆಗೋದು ನೋಡ್ರಿ. ಹ್ಞೂನಪ್ಪ, ಆದ ನಂದು ಇನ್ನೊಂದು 2-3 ವರ್ಷಕ್ಕೆ, ಇನ್ನೂ 2 ವರ್ಷಕ್ಕೆ ರಿಟೈರ್ಮೆಂಟ್ ಹಾಕಿನ ನಾನು. ಅಂದರೂ ಈ ಮನೆ ಕಾಯೋದಿನ ತಪ್ಪವಲ್ದು ನೋಡಿ, ನಂದೆಂಥ ಕರ್ಮ. ನಿಮ್ದಾರ ಮುಗಿತೈತಿ ಬಿಡ್ರಿ ಇಪ್ಪ, ಇನ್ನೊಂದು 2 ವರ್ಷಕ್ಕೆ. ನಮ್ದು ನೋಡ್ರಿ ಇನ್ನು ಕಾಯೋದು ತಪ್ಪದು, ಯಾವಾಗ ತಪ್ಪತೈತೋ ಏನೋ. ಅಕ್ಕ ಬಾವ ಬರ್ರಿ, ಇವರಿಬ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಇವರಿಬ್ರು ನಮ್ಮ ಅಕ್ಕ ಬಾವ ಸರಸ್ವತಿ ಮತ್ತು ಪ್ರದೀಪ ಬಾವಾರ ಇವರು. ಹ್ಞೂ ರೀಪ್ಪ, ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆಮ್ಮ. ನೀವು ಕನ್ಫ್ಯೂಸ್ ಆಗಬೇಡ್ರಿ. ಮತ್ತು ಇಲ್ಲಿ ಮನೆ ಹೊರಗಡೆ ಪೊಲೀಸರು ನಿಂತಾರೆ. ನಮ್ಗೆ ಒಳಗಡೆ ಹೋಗೋಕೆ ಬಿಡ್ತಾರನ್ರಿ, ನಾವು ಒಳಗಡೆ ಹೋಗ್ಬಿಡ್ತೀವಿ. ಸ್ವಲ್ಪ ಬಿಡ್ರಿ ಅಂದ್ರೆ ಬಿಟ್ಬಿಡ್ತಾರ, ಬಿಡಂಗಿಲ್ಲ. ಅದಕ್ಕೆ ಇವರಿಬ್ರು ನಾವೇನೋ ಒಂದು ಪ್ಲ್ಯಾನ್ ಮಾಡೀವಿ. ನೀವು ಈ ಕತೆ ನೋಡ್ಕೊಂತವ್ರಿಗೆ ಗೊತ್ತಾಗುತ್ತೆ. ಮತ್ತು ಕನ್ಫ್ಯೂಸ್ ಆಗಬೇಡ್ರಿ, ಇವ್ರು ಬೇರೆ ಯಾರು ಅಂತಂದು. ಇವ್ರು ಬೇರೆ ಯಾರು ಅಲ್ಲ, ನಮ್ಮದು ಅತ್ತಿಗೆಮ್ಮ ಮತ್ತು ನನ್ನ ಸ್ವಂತ ಅಣ್ಣ ಪ್ರದೀಪ್. ಓಕೆನಾ? ಅಜ್ಜ ಅಜ್ಜಿ ಥರ ಗೆಟಪ್ ಮಾಡ್ಕೊಂಬಂದಾರ. ಪೊಲೀಸರಿಗೆ ಗೊತ್ತಾಗಬಾರ್ದಲ್ಲ ನಾವೇ ಬಂದಿದ್ದಂತಂದು, ಅದಕ್ಕೋಸ್ಕರ ವೇಷ ಬೇರೆ ಹಾಕೊಂಬಂದಾರ. ನೆನಪಿಲ್ಲ ನಿಮಗೂ? ನೀವು ಯಾರ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಪುಷ್ಪ, ಈಗ ನಾವು ಯಾರಂತ ಗೊತ್ತಾಗಲ್ಲ ಅವರಿಗೆ? ನಾವು ಯಾರಂತ ಗೊತ್ತಾಗಲ್ಲ ಅವರಿಗೆ. ಗೊತ್ತಾಗಲ್ಲಕ್ಕ ಅವರಿಗೆ. ನಾವೇನು ಹೇಳಿವಿ ನೆನಪಿದೆ ತಾನೆ? ಅವರಿಬ್ಬರು ಆ ಕಡೆ ಬಾಗ್ಲ ಹತ್ರ ನಿಂತಾರ. ಹಿಂಗೆ ಸೋದ್ರು ಮತ್ತು ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ನಾವು ಹೇಳಿನಲ್ಲ, ನೀವು ಹಂಗೆ ಮಾಡಿರಿ, ನಾವು ಬೇಗ ಕೆಲಸ ಮುಗಿಸ್ಕೊಂಡ್ಬರ್ತೀವಿ. ಇವನ ಗವಿಗೆ ನಾವು ಸಿಗ್ನಲ್ ಕೊಡ್ತೀವಿ. ಸಿಗ್ನಲ್ ಕೊಟ್ಟ ತಕ್ಷಣ ಅವ್ನು ನಿಮಗೆ ಸಿಗ್ನಲ್ ಕೊಡ್ತಾನೆ. ಕಿವಿಯಲ್ಲಿ ಇಯರ್ಫೋನ್ ಎಲ್ಲ ಹಾಕೊಂಡಿರಲ್ಲ? ಹಾಕೊಂಡಿವಿ ಇಬ್ಬರು. ಗವಿ ಸಿಗ್ನಲ್ ಕೊಟ್ಟ ತಕ್ಷಣ ನೀವು ಆಮೇಲೆ ಪೊಲೀಸರನ್ನ ಈ ಕಡೆ ಕಳಿಸ್ಬೇಕು, ಸರಿನಾ? ನಮ್ಮ ಕೆಲಸ ಮುಗಿಯೋವರೆಗೂ ಆ ಪೊಲೀಸರನ್ನ ಮನೆ ಮುಂದೆ ಕಳಿಸ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಓಕೆನಾ? ನೀನೇನು ಚಿಂತೆ ಮಾಡಬೇಡ್ರವ. ಒಳಗಡೆ ಕೆಲಸ ಆದಷ್ಟು ಲಘುನ ಮುಗಿಸ್ಕೊಂಬರಿ. ಯಾಕಂದ್ರೆ ಈಗಂತೂ ಇಬ್ಬರು ಅದಾರ, ಮತ್ತು ಯಾರು ಬಂದರೂ ಬರ್ಬೋದು, ಹೇಳೋದಕ್ಕಾಗಲ್ಲ. ಅದಕ್ಕೆ ನೀವು ನಿಮ್ಮ ಕೆಲಸನ ಲಘುನ ಮುಗಿಸ್ಕೊಂಬರಿ. ಈಗ ವ್ಯಾವ್ ನೀವು ಹುಷಾರ, ಮತ್ತು ಅಲ್ಲೇ ಮಲ್ಕೊಂಡು. ಅಯ್ಯೋ ಇಲ್ಲಾಳು ಎಣ್ಣ, ನಾನು ಯಾಕೆ ಮಕ್ಕೊಲಿ? ನೀವು ಹುಷಾರು. ಅಜ್ಜ ಅಜ್ಜಿ ಈಗ ನೀವು ಹಂಗೆ ನಡ್ಕೊಂಡು ಹೋಗ್ರಿ, ಆರಾಮಾಗಿ ರಾಜಾರೋಷವಾಗಿ ನಡ್ಕೊಂಡು ಹೋಗಿದ್ದೀರಿ. ಇಲ್ಲ ಅಲ್ಲೇಪ್ಪ, ನಮಗೂ ಗೊತ್ತೈತಿ. ಆಯ್ತಾಯ್ತು, ಮಾತು ಸಾಕೀಗ. ನಾವು ಆ ಕಡೆ ಹೋಗಿ ನಿಂತ್ಕೋತೀವಿ, ನೀವು ಹೋಗ್ರಿ ಆ ಕಡೆ ಪೊಲೀಸರು ಮುಂದೆ, ಸರಿನಾ? ಹೇಳಿದ ನೆನಪಿರ್ಲಿ ಎಲ್ಲ. ನೆನಪೈತಿ ಎಲ್ಲ. ನೀವು ಹೋಗ್ರಿ, ಈಗ ಟೈಮ್ ಆಗತ್ತೆ ಮತ್ತೆ. ಬಾ ನಾವು ಹೋಗೋಣ, ನಮ್ಮ ಕೆಲಸ ಚಲೋ ಮಾಡೋಣ. ಅಯ್ಯೋ ಯಾರಾದರೂ ಕಾಪಾಡ್ರು ಯಪ್ಪ, ನನ್ನ ಹೆಂಡತಿ ಬಿದ್ದು ಬಿಟ್ಟಾಳ್ರು. ಯಾಕೋ ಚಕ್ರ ಬಂದು ಬಿದ್ದು ಬಿಟ್ಟಾಳು. ಯಾರಾದರೂ ಬರ್ರಪ್ಪ, ಕಾಪಾಡ್ಬರ್ರು ನನ್ನ ಹೆಂಡತಿಗೆ. ಯಪ್ಪ ಈ ಊರಾಗ ಯಾರು ಇಲ್ವೇನ್ರು? ನಮಗೆ ನೋಡಿದ್ರಿ ಇದು ಹೊಸ ಊರು. ಬರ್ರಪ್ಪ ಯಪ್ಪ, ಯಾರಾದರೂ ಬರ್ರು, ನನ್ನ ಹೆಂಡತಿಗೆ ಕಾಪಾಡ್ಬರ್ರು. ಚಕ್ರ ಬಂದು ಬಿದ್ದು ಬಿಟ್ಟಾಳು, ಬರ್ರು. ಏನಾಗೈತೆ ಏನೋ ನೋಡ್ಬರ್ರು. ಅಯ್ಯೋ ಪಾಪ, ಮುದುಕಿಗೆ ಏನೋ ಆದಂಗಾಗಿತ್ತು. ಪಾಪದ ಒಂದು ಮುದುಕ್ ಕಳಾಕುಂತೈತಿ ನಾವು. ಪಾಪ ಹೋಗೋಣ ಬಾರು. ಅಯ್ಯ ಪಾಪನ ಬಾ, ಹೋಗೋಣ ಬಾ, ನೋಡಂಬ ಏನಾಗೈತೆ ಅಂತಂದು. ಹ್ಞೂ ಬರ್ರಿ, ಪಾಪ ಏನೋ ಆದಂಗಾಗೈತಿ. ಮುದುಕಿ ಅನಿಸ್ತೈತಿ ಪಾಪ. ಬರ್ರಿ ಹೋಗೋಣ ನೋಡಂಬರ್ರಿ. ಏನಾಗೈತೆ ಅಯ್ಯಪ್ಪ ನಿನ್ನ ಹೆಂಡತಿಗೆ? ಎದಕ್ಕೆ ಆ ನಮ್ಗೆ ಹೇಳಾಕುಂತಿಯಲ್ಲ? ಅಯ್ಯ ಏನಾತನ್ರಿ, ಒಮ್ಮಂದು ಅವಾಗ ಬಿದ್ದು ಬಿಟ್ಲ ರೀ. ನಂಗಂತೂ ಕೈ ಕಾಲ ಆಡವಲ್ವ. ಯಪ್ಪ ಬರ್ರು, ಯಾರು ಸ್ವಲ್ಪ ಸಹಾಯ ಮಾಡಬರ್ರು, ಪುಣ್ಯ ಬರ್ತೈತಿ, ಬರ್ರು ನಿಮಗೆ. ಪಾಪಣ್ಣ, ಒಂದಟ್ಟಿಗೆ ಯಾವ್ದಾರ ಡಾಕ್ಟ್ರಿಗೆ ಫೋನ್ ರಾಚು, ಲಘುನ ಆ್ಯಂಬುಲೆನ್ಸ್ ಕರಿ. ಈ ಅಪ್ಪ ಆ್ಯಂಬುಲೆನ್ಸ್ ಅಂಥದ್ದು ಎಂಥದ್ದು ಬ್ಯಾಡ ಬರ್ರಿ ಯಪ್ಪ. ಅದು ಬರೋಷ್ಟಿಗೆ ಏನಾಕೈತೆ ಏನೋ ನನ್ನ ಹೆಂಡ್ತಿಗೆ. ಬರ್ರಪ್ಪ ಯಪ್ಪ, ಒಂದಟ್ಟಿಗೆ ನೋಡಿ ಬರ್ರಿ. ಒಂದು ಸ್ವಲ್ಪ ಗಾಳಿನಾರ ಹೊಡಿ ಬರ್ರಿ ಯಪ್ಪ, ನನ್ನ ಹೆಂಡ್ತಿಗೆ ಪುಣ್ಯ ಬರ್ತೈತಿ. ಬರ್ರು ನಡಿ, ಒಂದು ಸ್ವಲ್ಪ ಗಾಳಿ ಅಂತ ಹೊಡಿ, ನಡಿ ಪಾಪ. ಯಪ್ಪ ನನಗಿರೋದು ಒಂದ ಹೆಂಡ್ತಿ ಕಣ್ರು, ಉಳಿಸ್ಕೊಡ್ರು ಯಪ್ಪ. ನನ್ನ ಹೆಂಡ್ತಿನ ಪುಣ್ಯ ಬರ್ತೈತಿ. ಒಂದಟ್ಟಿಗೆ ಗಾಳಿನಾರ ಹೊಡಿ ಬರ್ರು ಯಪ್ಪ. ಏನಾದ ಯಪ್ಪ ನನ್ನ ಹೆಂಡ್ತಿಗೆ? ಅಲ್ಲ ಅಜ್ಜ, ಎಲ್ರಿಗೂ ಒಂದೊಂದು ಹೆಂಡ್ತಿ ಇರ್ತಾರೆ. ಇನ್ನೇ 4 ಹೆಂಡ್ತಿ ಇರ್ತಾರ ನಿನಗೆ? ಯಪ್ಪ ಅದು ಅವ್ರವ್ರಿಗೆ ಗೊತ್ತು ಯಪ್ಪ, ನನಗೇನು ಗೊತ್ತು? ನನಗಿರೋದು ಒಂದು ಹೆಂಡ್ತಿ ಯಪ್ಪ, ಕಾಪಾಡ್ರು ಯಪ್ಪ. ಪುಷ್ಪ, ಅಂತೂ ಇಂತೂ ನಿಂದು ಒಂದು ಪ್ಲ್ಯಾನ್ ಸಕ್ಸಸ್ ಆಯಿತು. ಒಳಗಡೆ ಅಂತೂ ಬಂದ್ವಿ. ಇವಾಗ ಮುಂದೆ ಹೋಗೋಣ ಬಾ. ಮೊದಲು ಗವಿಗೆ ಕೇಳ್ರಿ, ಅಲ್ಲಿ ಎಲ್ಲ ಸರಿಯಾಗಿದ್ದೇನೆ ಏನಂತಂದು. ಗವಿ, ಅಲ್ಲೆಲ್ಲ ಸರಿ ಇದೆನಾ? ಹಾಂ ಎಲ್ಲ ಸರಿ ಇದೆ. ಅವ್ರ ಪೊಲೀಸರು ಅಣ್ಣ ಮತ್ತು ಅತ್ತಿಗೆ ಹತ್ರ ಅದಾರ. ನೀವು ಲಘುನ ಕೆಲಸ ಮುಗಿಸ್ಕೊಂಬರ್ರಿ. ಸರಿ ಪುಷ್ಪ, ಬಾ. ಅವರಲ್ಲೇ ಬ್ಯುಸಿ ಇದ್ದಾರ ಪೊಲೀಸರು. ನಾವು ಲಘುನ ನಮ್ಮ ಕೆಲಸ ಮುಗಿಸ್ಕೊಂಬಿಡಂಬ. ಸರಿ, ಲಘುನ ಹುಡುಕ್ರಿ. ಏನಾದ್ರು ಸಾಕ್ಷಿ ಸಿಗುತ್ತೆ ಏನು? ಅದರಲ್ಲೂ ಆ ಕತ್ತಿ ಸಿಕ್ಕರಂತೂ ಇನ್ನೂ ಬೆಸ್ಟ್. ಲಘುನ ಹುಡುಕ್ರಿ ಎಲ್ಲ ಕಡೆ. ಸರಿ ಆಯಿತು. ಪುಷ್ಪ ಸಿಗ್ತಾ ನಿನಗೆ? ಇಲ್ಲ ರೀ, ನಿಮ್ಗೆ? ನನಗೂ ಏನೂ ಸಿಗಲೇ ಇಲ್ಲ. ಬರ್ರಿ, ಹಂಗಂದ್ರೆ ಇನ್ನೂ ಒಳಗಡೆ ಹೋಗೋಣ. ರೀ ಈ ಕಡೆ ಬರ್ರಿ. ಮಾವರು ಹೇಳಿದ್ರು ಮನೇಲಿ ಒಂದು ಜೋಕಾಲಿ ಇದೆ ಅಂತಂದು. ಆ ಕಡೆ ಮೇಲೆ ದೂರದಲ್ಲಿ ಏನೋ ಜೋಕಾಲಿ ಕಂಡಂಗೆ ಆಗ್ತಿದೆ. ಬರ್ರಿ ಹಿಂಗ ಹೋಗೋಣ. ನಡಿ ಹಂಗಾರ. ಪುಷ್ಪ, ಇಲ್ಲೂ ಏನೂ ಸಿಗ್ತಾನೆ ಇಲ್ಲ.
ರೀ ಇಂಥಲ್ಲೆಲ್ಲ ಇಟ್ಟಿರಲ್ರಿ, ಡೆಡ್ ಬಾಡಿ ಇರುತ್ತಲ್ಲ ಅಲ್ಲೇ ಸುತ್ತಮುತ್ತಲ ಏನಾದರೂ ಬಿಟ್ಟಿರ್ತಾರೆ. ಯಾಕಂದರೆ ಮರ್ಡ್ರ್ ಅಂದರೆ ಕೊಲೆ ಮಾಡಿದ ತಕ್ಷಣ ಅವರಿಗೆ ಕೈಕಾಲು ಆಡೋದಿಲ್ಲ. ಎಂಥ ಶಾಣೆ ಅದ ಅಂತಂದ್ರು ಏನಾರು ಒಂದು ಬಿಟ್ಟ ಹೋಗಿಬಿಟ್ಟಿರ್ತಾರೆ ಅವ್ರು. ಬರ್ರಿ ಅಲ್ಲಿ ಹೋಗಿ ನೋಡೋಣ ಅಂದ್ರೂ ಗೊತ್ತಾಗುತ್ತೆ. ಈಗ ಆ ಕಡೆ ಹೋಗೋದು, ಬಲಕ್ಕೆ ಹೋಗೋದ ಎಡಕ್ಕೆ ಹೋಗೋದ? ಹಿಂಗೆ ಸೀದಾ ಹೋಗೋಣ ಬರ್ರಿ. ಇಲ್ಲೇ ನೋಡ್ರಿ ಆ ಡೆಡ್ ಬಾಡಿ ಬಿದ್ದಿದ್ದು. ಇಲ್ಲೇ ಭಾಳ ಹುಷಾರಾಗಿ ಹುಡುಕ್ಬೇಕಾ. ಇಲ್ಲೇ ನಮಗೆ ಏನಾದರೂ ಸಾಕ್ಷಿ ಸಿಕ್ಕರೂ ಸಿಗ್ಬೋದು, ಇಲ್ಲ ಕೊಲೆ ಮಾಡಿದ ಕತ್ತಿನೂ ಸಿಕ್ಕರೂ ಸಿಗ್ಬೋದು. ಇಲ್ಲೇ ಒಂದು ಸ್ವಲ್ಪ ಹುಷಾರಾಗಿ ಹುಡುಕ್ರಿ, ಸರಿನಾ? ಅಲ್ಲ ಪುಷ್ಪ, ಕತ್ತಿಯನ್ನು ಅವರು ಎಕ್ಸ್ಚೇಂಜ್ ಮಾಡಾರಂತ ಅಂದಮೇಲೆ ಇಲ್ಲಿ ಹೆಂಗಿಟ್ಟಿರ್ತಾರ ನೀನ ಹೇಳು. ಕರೆಕ್ಟ್ ರೀ ನೀವು ಹೇಳ್ತಿರೋದು. ಆದರೆ ಕತ್ತಿನ ಎಕ್ಸ್ಚೇಂಜ್ ಮಾಡಿರೋದು ಬೇರೆ ಎಲ್ರಿಗೂ ಗೊತ್ತಿಲ್ಲ. ಅದು ಬರೀ ಆ ಪೊಲೀಸರಿಗೆ ನಂಗೆ ಹೆಲ್ಪ್ ಮಾಡಿದ್ರು ಅಂತಂದಿಲ್ಲ, ಅವ್ರು ಹೇಳಿದ ಮೇಲೇ ನನಗೂ ಗೊತ್ತಾಗಿರೋದು. ಅಲ್ಲಿ ನೋಡ್ರಿ, ಅಲ್ಲಿ ನಿಮ್ಮ ಹಿಂದೆ ನಮ್ಮ ಮನೇಲಿ ಇರೋದು ಯಾವುದದು ಉಪ್ಪಿನಕಾಯಿ ಡಬ್ಬಿ ಇಲ್ಲೇ ಬಿದ್ದಿದೆ ನೋಡ್ರಿ, ನಿಮ್ಮ ಹಿಂದೆ ಆ ಕಡೆ. ಅಲ್ಲಿ ಹೋಗಿ ತೊಗೊಂಬರಿಲ್ಲ ಅದನ್ನು. ಹೌದು, ನಮ್ಮನೆಯಿಂದ ಅದು ಉಪ್ಪಿನಕಾಯಿ ಡಬ್ಬಿ ನೋಡಿದ್ರಿಲ್ಲ, ಪೊಲೀಸರು ಇಲ್ಲಿರೋ ಎಲ್ಲ ಸಾಮಾನನ್ನು ತೊಗೊಂಡೋಗಾರ. ಅಂದ್ರೆ ಈ ಉಪ್ಪಿನಕಾಯಿ ಡಬ್ಬಿ ಒಂದು ಇಲ್ಲಿ ಹೆಂಗೆ ಬಿಡೋಕ್ಕೆ ಸಾಧ್ಯ? ಅದಕ್ಕೆ ನಾನು ಹೇಳ್ತಿರೋದು, ಅವ್ರು ಎಷ್ಟೇ ಸೂಕ್ಷ್ಮವಾಗಿ ಎಲ್ಲ ತೊಗೊಂಡೋದ್ರೂ ಏನಾದರೂ ಒಂದು ಇಲ್ಲಿ ಬಿಟ್ಟು ಹೋಗಿರ್ತಾರೆ. ಅವನ ಕತ್ತಿನ ಎಕ್ಸ್ಚೇಂಜ್ ಮಾಡೋ ಟೆನ್ಷನಲ್ಲಿನೋ ಅಥವಾ ಏನೋ ಗಾಬರಿನಲ್ಲಿನೋ ಇಲ್ಲೇ ಎಲ್ಲಾದರೂ ಇಟ್ಟೋಗಿರ್ಬೋದಲ್ಲ. ಹೌದು ಪುಷ್ಪ, ನೀ ಹೇಳ್ತಾ ಇರೋದು ನಿಜ. ಆ ಡಬ್ಬಿನ ವಾಪಸ್ ಅಲ್ಲೇ ಇಟ್ಟುಬಿಡ್ರಿ. ಅದು ಅಲ್ಲದೆ ಪೊಲೀಸರು ಇನ್ನೊಂದ್ಸಲ ಇವತ್ತೇ ಮಧ್ಯಾಹ್ನ ಇನ್ನೊಂದ್ಸಲ ಬಂದು ಎಲ್ಲನೂ ಚೆಕ್ ಮಾಡ್ತಾರೆ, ಮನೆ ಎಲ್ಲ ಫುಲ್ ಚೆಕ್ ಮಾಡ್ತಾರೆ. ಅಷ್ಟರಲ್ಲಿ ನಾವು ಆ ಕತ್ತಿನ ಹುಡ್ಕೊಂಡು ತೊಗೊಂಡು ಹೋಗಬೇಕು. ಯಾಕಂದರೆ ಇದರಿಂದ ಯಾರ್ಯಾರು ಲಿಂಕ್ ಇದೆ, ಆ ಫಿಂಗರ್ ಪ್ರಿಂಟ್ ಎಲ್ಲನೂ ಗೊತ್ತಾಗುತ್ತೆ ಅದ್ರ ಮೇಲೆ. ಸರಿ ಆಯಿತು. ರೀ ರೀ ಇಲ್ಲಿದೆ ರೀ ಕತ್ತಿ. ಎಲ್ಲಿದೆ ಪುಷ್ಪ? ಕಾಣಿಸ್ತಾನೆ ಇಲ್ಲಲ್ಲ. ರೀ ಅಲ್ಲೈತಲ್ರಿ, ಮೇಲೆ ಕಾಣವಲ್ದನ್ರಿ ನಿಮಗೆ. ಅದನ್ನ ಲಗುನ ತಕ್ಕೋರಿ ಹೆಂಗಾರ ಮಾಡಿ. ಹೌದು ಪುಷ್ಪ, ಅಲ್ಲಿದೆ ನೋಡು, ಮ್ಯಾಲಿಟ್ಟಾರ. ಅಪ್ಪ, ಈಗ ಅದನ್ನು ಹೆಂಗೆ ತಗೊಳೋದು? ಚೇರ್ ಇಲ್ಲ, ಏನಿಲ್ಲ. ಯಾವುದಾದ್ರೂ ಒಂದು ಚೇರ್ ತೊಗೊಂಬರಲ್ಲ ನಾನು ಹೋಗಿ? ಅಯ್ಯೋ ಏನು ಬ್ಯಾಡ್ರಿ, ಮತ್ತು ಅದರದ್ದು ಫಿಂಗರ್ ಪ್ರಿಂಟು ಅದು ಕಂಡಿಡಿ ಇದು ಕಂಡಿಡಿ ಎಲ್ಲ ಮಾಡ್ತಾರೆ. ಏನು ನೋಡ್ತೀನಿ. ಸರಿ ಒಂದು ಕೆಲಸ ಮಾಡಿರಿ, ನನ್ನ ಮೇಲೆ ಎತ್ರಿ, ನಾನು ಅದನ್ನು ತಗೋತೀನಿ ಕತ್ತಿನ. ಸರಿ ಸರಿ, ಹಂಗೆ ಮಾಡು. ರೀ ಇನ್ನೊಂದು ಚೂರು ಮೇಲೆ ಎತ್ರಿ, ಇನ್ನೊಂದು ಚೂರು. ಹಾಂ ರೀ, ಸಿಕ್ತು. ಸೊಕಾಸು ಇಡಿಸ್ಕೊರಿ. ಹಾಂ ಸರಿ ಸರಿ, ಸೊಕಾಸು. ಎಸ್, ನಾವು ಬಂದಿದ್ದು ಕೆಲಸ ಆಯಿತು. ಮೊದಲಿಲ್ಲಿಂದ ಎಸ್ಕೇಪ್ ಆಗೋಣ. ಗವಿ ಕೇಳ್ರಿ, ಹೊರಗಡೆ ಹಾಗೆ ಇದೇನಾ ಸಿಚುವೇಶನ್ ಅಂತ. ಹಾಗೆ ಇದ್ರೆ ಹೋಗ್ಬಿಡೋಣ ಬೇಗ. ಹಲೋ. ಹಾಂ ಗವಿ, ಹೊರಗಡೆ ಸಿಚುವೇಶನ್ ಹೆಂಗಿದೆ? ನಾವು ಬಂದಿದ್ದು ಕೆಲಸ ಆಯಿತು, ನಾವೀಗ ಬರ್ತಾಯಿದ್ದೀವಿ. ಹಾಂ ಬಾಬಾ, ಬೇಗ ಬರ್ರಿ. ಯಾಕಂದರೆ ಆಲ್ಮೋಸ್ಟ್ ಅವರಿಗೆ ಸಾಕಾಗ್ತಿದೆ. ಇಲ್ಲಾಂದ್ರೆ ಮತ್ತೇನಾದರೂ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು ಹೊರಗಡೆ. ನೀವು ಆದಷ್ಟು ಬೇಗ ಬರ್ರಿ ಹೊರಗಡೆ. ಅದು ಅಲ್ಲದೆ ಇನ್ನೊಂದು ಪೊಲೀಸ್ ಗಾಡಿದು ಸೌಂಡ್ ಕೇಳಿಸ್ತಾ ಇದೆ ನನಗೆ. ಸೊ ನೀವು ಬೇಗ ಬರ್ರಿ. ಪುಷ್ಪ, ಇನ್ನೊಂದು ಪೊಲೀಸ್ ಗಾಡಿ ಬಂತಂತೆ, ಬರ್ತಾ ಇದೆ ಅಂತೆ. ಬಾ, ನಾವು ಲಗುನ ಇಲ್ಲಿಂದ ಎಸ್ಕೇಪ್ ಆಗೋಣ. ನಡ್ರಿ. ಅಲ್ಲ ಯಜ್ಜ, ಏಟೊತ್ತಾತು ಯಜ್ಜ, ನಾವು ಎಪ್ಸಕಂತ. ನೀನು ಹೆಂಡತಿ ಎದ್ದಳವಲ್ಲಲ್ಲ, ಏನಾತು? ನೀರು ಚಿಮುಕ್ಸ್ಕದಾತು, ಎಲ್ಲ ಆತು, ಏನು ಎದ್ದಳವಲ್ಲಲ್ಲ ನೀನು ಹೆಂಡತಿ. ಸಾಹೇಬ್ರ ಕೈ ಕಾಲು ಆಡ್ಸಕೊಂತಾಳ್ರಿ ನಾನು ಹೆಂಡತಿ. ಇನ್ನೊಂದು ಚೂರು ಒಂದು ಸ್ವಲ್ಪ ಒದ್ದರ್ರಿ ಸಾಹೇಬ್ರ, ಪುಣ್ಯ ಬರ್ತೈತ್ರಿ ನಿಮಗೆ. ಯಪ್ಪ, ನೀನು ಹೆಂಡತಿಗೆ ಎಬಸ್ ಸಾಕಾಗೋತ್ತು. ನಡಿ, ಅತ್ತಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಡಿ, ಆ್ಯಂಬುಲೆನ್ಸಿಗಾರ ಕರಿತೀನಿ. ಆಗಲೇ ಆ್ಯಂಬುಲೆನ್ಸ್ ಬಂದಿದ್ರೆ ಇಟ್ಟೊತ್ತಿಗೆ ಕರ್ಕೊಂಡು ಹೋಗಿದ್ದಿಲ್ಲ ಆಸ್ಪತ್ರೆಗೆ. ಯಪ್ಪ, ಅದು ಏನು ಬೇಡಪ್ಪ ಯಪ್ಪ, ನಾನು ಹೆಂಡತಿ ಆಸ್ಪತ್ರೆ ಅಂದ್ರೆ ಭಯ ಬೀಳ್ತಾಳ ಯಪ್ಪ, ಪುಣ್ಯ ಬರ್ತೈತ ಯಪ್ಪ. ಇನ್ನೊಂದು ಚೂರು ಏನಾರ ಶಬ್ದ ಮಾಡ್ರು, ಏನೋ ಸ್ವಲ್ಪ ಒದರು ಯಪ್ಪ, ಪುಣ್ಯ ಬರ್ತೈತು ನಿಮಗೆ. ಪ್ರದೀಪಣ್ಣ, ಕೆಲಸ ಮುಗೀತು. ಪ್ರತಾಪಣ್ಣ ಮತ್ತು ಅತ್ತಿಗೆಮ್ಮ ಬಂದರು, ಇಲ್ಲಿಗೆ ನನ್ನ ಹತ್ರ ಇದ್ದಾರೆ. ನೀವು ಬರ್ರಿ. ಅತ್ತಿಗೆಮ್ಮ, ನೀನು ಎದ್ದಳು. ಅಯ್ಯ, ನನ್ನ ಹೆಂಡತಿ ಕಾಣ್ತದ್ದಾಗಲ್ದ ರೀ ಸರ. ನೋಡ್ರಿ ಎದ್ಲ ನನ್ನ ಹೆಂಡತಿ. ಯಪ್ಪ, ಪುಣ್ಯ ಬರಲಿ ರೀ ಸರ ನಿಮಗೆ. ಓಹ್ ಯಪ್ಪ, ಅಂತೂ ಎದ್ದಲ್ಲಪ್ಪ ಯಪ್ಪ ನೀನು ಹೆಂಡ್ತಿ. ಎದ್ದಾಳ ಬೇಯವ್ವ, ನೀನು ಗಂಡನ ಸಲುವಾಗಿ ನಮಗಂತೂ ಸಾಕಾಗುತ್ತವ ಯವ್ವ. ಒಂದು ತಾಸು ಆತಲ್ ಬೇಯವ್ವ ಒದ್ರಾಕುಂತ. ಯಪ್ಪ, ನನಗೊಂದು ಸ್ವಲ್ಪ ಕಿವಿ ಮಂದ ಯಪ್ಪ, ಕಿವಿ ಕೇಳಿಸಂಗಿಲ್ಲ ಆಟ್ಲಗುನ. ಅದಕ್ಕೆ ನೀವು ಒದ್ಲಿದ್ದಕ್ಕೆ ಕೇಳಿಸಿಲ್ಲ ಯಪ್ಪ. ನಿಮಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ಪುಣ್ಯ ಬರಲಪ್ಪ ಯಪ್ಪ. ಯಮ್ಮ, ಆಸ್ಪತ್ರೆಗೆ ಕರ್ಕೊಂಡು ಹೋಗಂತೇನ? ಆರಾಮದೇನೇನಿಲ್ಲ ಯಪ್ಪ? ಆಸ್ಪತ್ರೆನೇ ಬೇಡ, ಏನು ಬೇಡ, ನಾ ಆರಾಮದೀನಿ. ನಾ ಹೊಕ್ಕಿವಾಳಪ್ಪ. ಬರ್ರಿ ಹೋಗೋಣ ಬರ್ರಿ. ನಡಿ ಹಂಗಾರ ಮೆಲ್ಲಕ್ಕ. ನಾನಾರು ಬರಲೇ ಬೇಯಮ್ಮ ಯಮ್ಮ ಯಜ್ಜ, ಬರ್ಲೇನೆ ನಾನಾರ ಮನೆ ತನಕ ಬಿಡಾಕ? ಅಯ್ಯ ಬೇಡಪ್ಪ ಯಪ್ಪ, ನಾ ಮೆಲ್ಲಕ್ಕೆ ಕರ್ಕೊಂಡು ಹೋಗ್ಯಂತವು. ನಿಮ್ಗೆ ಯಾಕೆ ಆತ ತೊಂದ್ರಿ? ನಡ್ರಿ, ನಾವು ಹೋಗ್ತೀವಯ್ಯ, ನೀವು ಇಲ್ಲೇ ಕೂತವ್ರಪ್ಪ. ಹೋಗ್ತವ್ರಿ ನಾವು. ಅಲ್ಲಿ ಮೇಡಮ್ನವ್ರು ಬಂದಂಗಾದ್ರೆ ಯಜ್ಜ ಯಮ್ಮ ನೀವು ಹೋಗ್ರಿ. ನಮ್ದು ಮೇಡಮ್ನವ್ರು ಬಂದರು, ಇಲ್ಲಿ ಮೇಡಮ್ ಅವ್ರು ಬರಕುಂತಾರೆ. ಬಾಬಾ, ಅಲ್ಲಿ ನಿಂತ್ಕೊಂಡ. ಯಾವುದೌದು ಮೇಡಮ್ನವ್ರದ ಗಾಡಿದು. ಯಜ್ಜ ಯಮ್ಮ, ನೀವು ಲಗುನ ಹೋಗ್ರಿ ಇಲ್ಲಿಂದ. ಆಯ್ತು ಯಪ್ಪ, ಓಕೆ